ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ಅದೇ ರೀತಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬನ್ನಿ ನಾನಿವತ್ತು ನಾಟಿ ಕೋಳಿ ಸಾರು ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಮ್ಮನೇಲಿ ನಾವು ಹಬ್ಬಕ್ಕೋಸ್ಕರ ನಾಟಿ ಕೋಳಿ ಸಾರು ಮಾಡಿದ್ವಿ. ತುಂಬ ರುಚಿಯಾಗಿತ್ತು. ನೀವು ಇದೇ ರೀತಿ ನಾನು ಕೊಡೋ ಟಿಪ್ಸ್ನ ಯೂಸ್ ಮಾಡಿ, ನೀವು ಅದೇ ರೀತಿ ಫಾಲೋ ಮಾಡಿ ನಿಮ್ಮನೇಲೂ ನಾನು ಹೇಳ್ಕೊಟ್ಟಂಗೆ ಮಾಡಿದ್ರೆ, ನಾವು ಮಾಡ್ದಂಗೆ ಹಳ್ಳಿ ಮನೇಲಿ ನಮ್ಮ ತೋಟದ ಮನೇಲಿ ನಾವು ಯಾವ ರೀತಿ ನಾಟಿ ಕೋಳಿ ಸಾರು ಮಾಡಿದ್ವಿ, ಅದು ಎಷ್ಟು ರುಚಿಯಾಗಿತ್ತು, ಅದೇ ರೀತಿ ನಿಮ್ಮ ಮನೇಲೂ ಸಮೇತ ಅದೇ ರೀತಿ ರುಚಿಯಾಗುತ್ತೆ. ನೀವು ಇದೇ ಟಿಪ್ಸ್ ಯೂಸ್ ಮಾಡಿ, ನಾನು ಯಾವ ರೀತಿ ಮಾಡಿದೆ, ಹೇಗೆ ಮಾಡೋದು ಅದನ್ನು ನೋಡಿಕೊಂಡು ನಿಮ್ಮ ಮನೇಲೂ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಫ್ರೆಂಡ್ಸ್, ನೀವು ನಾಟಿ ಕೋಳಿ ಸಾರನ್ನ ಬರ್ದಲೇ ಇರೋರು ಸಮೇತ ಆರಾಮಾಗಿ ನೋಡಿ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಮಾಡೋದು, ಹೇಗೆ ಮಾಡೋದು ಅಂತ ಹೇಳ್ತೀನಿ. ನೀವು ಸ್ಕಿಪ್ ಮಾಡ್ದಲೇ ನೋಡಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಮತ್ತು ನೀವು ನಿಮ್ಮನೇಲಿ ನಾಟಿ ಕೋಳಿ ಸಾರು ಮಾಡಬೇಕಾದ್ರೆ ಬೇಗ, ಅಂದರೆ ನೀವು ಮಸಾಲೆನ ಯಾವ ರೀತಿ ಹುರ್ಕೊಳ್ಳೋದು, ಎಷ್ಟು ಕ್ವಾಂಟಿಟಿಗೆ ಬೇಕು ಅನ್ನೋದು ನಿಮ್ಮದು ಡಿಫ್ರೆಂಟ್ ಆಗಿರುತ್ತೆ. ನಮ್ಮ ಮನೇಲಿ, ಅಂದರೆ ತೋಟದ ಮನೇಲಿ, ನಾವು ಹಳ್ಳಿನಲ್ಲಿ ನಾವು ಹಾಕೋ ಮಸಾಲೆನೇ ಡಿಫ್ರೆಂಟ್ ಆಗಿರುತ್ತೆ. ತೋರಿಸ್ತೀನಿ ನೋಡಿ. ನಾವು ಧನಿಯಾನ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀವಿ ನಾಟಿ ಕೋಳಿಗೆ. ಒಂದು 4-5 ಸ್ಪೂನ್ ನಾವು ಯೂಸ್ ಮಾಡ್ತೀವಿ ನೋಡಿ. ಮತ್ತು ಮೆಣಸು ಅಷ್ಟೇ ಸ್ವಲ್ಪ ಜಾಸ್ತಿನೇ, ನಾಟಿ ಕೋಳಿಗೆ ಮೆಣಸೇ ಜಾಸ್ತಿ ಬೇಕು, ಅದೊಂದು 3. ಮತ್ತು ಮೆಣಸಿನ್ಕಾಯಿ ಪುಡಿ 1-2, ಮತ್ತು ಜೀರಿಗೆ 1-2 ಸ್ಪೂನು, ಮತ್ತು ಚಕ್ಕೆ, ಲವಂಗ 3 ಏಲಕ್ಕಿ. ಲವಂಗ ಒಂದು 4-5 ಸಾಕು. ಇದು ಇಷ್ಟನ್ನು ಮೆಣಸಿನಕಾಯಿ ಪುಡಿ ಬಿಟ್ಟು ಇದು ಎಲ್ಲನೂ ಎಣ್ಣೆಯಲ್ಲಿ ಒಂದೊಂದಾಗಿ ಹುರ್ಕೊಂಡು ತರಬೇಕು. ಕೊನೆಗೆ ಮೆಣಸಿನ್ಕಾಯಿ ಪುಡಿ ಹಾಕಿ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ನೋಡಿ, ಇದೇ ರೀತಿ ಚೆನ್ನಾಗಿ ಹುರ್ಕೊಂಡಿರಬೇಕು. ಒಂದೊಂದೇ ಹುರ್ಕೊಳ್ಳಿ ಸಾಕು ಫ್ರೆಂಡ್ಸ್. ಮತ್ತು ಬೆಳ್ಳುಳ್ಳಿ 2 ಗೆಡ್ಡೆ ಮತ್ತು ಈರುಳ್ಳಿ 3, ಇದನ್ನು ಸಪ್ರೇಟಾಗಿ ಎಣ್ಣೆಯಲ್ಲಿ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ತೊಗೊಬರೋಣ. ಫ್ರೆಂಡ್ಸ್, ಒಂದು ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾವು ಕಟ್ ಮಾಡಿದಂತಹ ಒಂದು ಈರುಳ್ಳಿನ ಇದೇ ರೀತಿ ಚೆನ್ನಾಗಿ ಬ್ರೌನ್ ಆಗಿ ಆಗಂಗೆ ಫ್ರೈ ಮಾಡ್ಕೊಂಡು ತೊಗೊಂಬರೋಣ. ಮತ್ತು ಇದು ನಾಟಿ ಕೋಳಿ, ನಾವು ಕಟ್ ಮಾಡ್ಕೊಂಡು ತಂದಿರೋ ನಾಟಿ ಕೋಳಿ ತೊಳೆದು ತಂದಿದ್ದೀವಿ, ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಫ್ರೆಂಡ್ಸ್. ಎಣ್ಣೆಲೇ ಚೆನ್ನಾಗಿ ಹುರ್ಕೋಬೇಕು. ಮೊದಲನೇ ಟಿಪ್ಸೇ ಇದು. ಇದಕ್ಕೆ ಸ್ವಲ್ಪನೂ ನೀರು ಹಾಕಬಾರ್ದು. ನೀರು ಹಾಕ್ದಲೇ ಉಪ್ಪು ಹಾಕ್ಕೊಂಡು ಉಪ್ಪಲ್ಲೇ ನೀರು ಬಿಡಬೇಕು ಫ್ರೆಂಡ್ಸ್. ಇದೇ ಮೇಯ್ನು. ಮೊದಲಿಗೆ ನೀರು ಹಾಕ್ಬಿಟ್ಟು ನಾವು ಕುಕ್ಕರಲ್ಲಿ ವಿಜಿಲಿಗೆ ಇಡಬಾರ್ದು. ಇದು ಚೆನ್ನಾಗಿ ಉರಿಬೇಕು ಫ್ರೆಂಡ್ಸ್. ಇದೇ ರೀತಿ ಚೆನ್ನಾಗಿ ಉರಿಬೇಕು. ಇದು ನೀರು ಬಿಡಬೇಕು ಉಪ್ಪು ಜೊತೆಯಲ್ಲೇ. ಇದೇ ರೀತಿ ಹುರ್ಕೊಳ್ಳಿ. ಕೈ ಆಡಿಸ್ತಾನೇ ಇರಬೇಕು ನೋಡಿ. ಈ ರೀತಿ ನೋಡಿ, ಸ್ವಲ್ಪ ಚೇಂಜ್ ಆಗಿದೆ ನೋಡಿ. ಮೊದಲು ಹಾಕ್ದಂಗೆ ಇಲ್ಲ, ಒಂದು 10% ಬೆಂದಿದೆ. ನೀರು ಬಿಡೋ ರೀತಿ ಚೆನ್ನಾಗಿ ಹುರ್ಕೊಳ್ಳಿ. ಆಮೇಲೆ ಬಿಸಿನೀರು ಹಾಕೋಬೇಕು. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಿ, ನಿಮಗೆ ಎಷ್ಟು ವಿಶಿಲ್ ಬೇಕೋ ಅಷ್ಟು ವಿಶಿಲು ಇಟ್ಕೊಂಡು ತೊಗೊಬನ್ನಿ. ಮತ್ತು 2ನೇ ಟಿಪ್ಸು ಏನಂದರೆ, ಮಸಾಲೆಗೆ ಕಾಯಿ ಹಾಕಿ ರುಬ್ಬಲ್ಲ, ಸಪ್ರೇಟಾಗಿ ಒಂದು ಕಾಯಿ ರುಬ್ಬಿ ಹಾಲು ತೊಗೊಂಡು ನಾವು ಬೆರೆಸ್ತೀವಿ ಫ್ರೆಂಡ್ಸ್. ಇದಕ್ಕೆ ಮಸಾಲೆ ಜೊತೆಯಲ್ಲಿ ತೆಂಗಿನಕಾಯಿ ಹಾಕಿ ರುಬ್ಬೋದಿಲ್ಲ. ಮೊದಲಿಗೆ ಮಸಾಲೆ ಹಾಕಿ ಇದೇ ರೀತಿ ಸ್ವಲ್ಪ ತಿರುವು ಹಾಕಿ, ಆಮೇಲೆ ಅದ್ರ ಮೇಲೆ ರುಬ್ಕೊಂಡು ತಂದಿರೋ ಕಾಯಿ ಹಾಲನ್ನ ಹಾಕಿ ಚೆನ್ನಾಗಿ ಬೆರೆಸಿ, ಚೆನ್ನಾಗಿ ಇದೇ ರೀತಿ ಬೆರೆಸಿ ಕುದಿಯಕ್ಕಿಡಿ ಫ್ರೆಂಡ್ಸ್. ಒಂದು ಮುಚ್ಚಳ ಮುಚ್ಚಿ ಕುದಿಯಕ್ಕಿಡಿ. ಕುದಿಬೇಕು, ಚೆನ್ನಾಗಿ ಕುದಿಬೇಕು. ನಾವು ಹಾಕಿದಂಥ ಹಾಲು, ಮಸಾಲೆ ಎಲ್ಲನೂ ಅದ್ರ ಮೇಲೆ ಉಪ್ಪು ನೋಡಿ, ನಿಮಗೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಬೇಕು ಅಂದಾಗ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಕುದಿಲಿ. ಇದು ಕುದಿಬೇಕಿದೆ, ಈ ರೀತಿ ಕುದಿಲಿ. ಕುದಿದ ತಕ್ಷಣ ಸರ್ವ್ ಮಾಡಿ ಫ್ರೆಂಡ್ಸ್. ಇಷ್ಟು ಕುದ್ರೆ ಸಾಕು. ಉಪ್ಪು ನೋಡಿ,
ಇಷ್ಟೇ ಫ್ರೆಂಡ್ಸ್, 2 ಟಿಪ್ಸು ಯೂಸ್ ಮಾಡಿ ನಿಮ್ಮನೇಲೂ ನಾಟಿ ಕೋಳಿ ಸಾರು ಮಾಡಿ ಫ್ರೆಂಡ್ಸ್.